ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಧನುಸ್ಸು ರಾಶಿ ಜುಲೈ ತಿಂಗಳು ನೋಡಿ, ಸಪ್ತಮದ ಗುರುವಿನ ಪ್ರಭಾವ ವಿವಾಹ ಯೋಗ ಮತ್ತು ದಾಂಪತ್ಯ ಸೌಖ್ಯ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಸಪ್ತಮ ಸ್ಥಾನ ಅಂತನ್ನೋದು ಈ ದಾಂಪತ್ಯ ಜೀವನ ಮತ್ತು ವಿವಾಹಕ್ಕೆ ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ಸ್ಥಾನ ಇರೋದರಿಂದ ಇಲ್ಲಿ ಗುರು ಸಪ್ತಮದ ಮೇಲೆ ಭ್ರಮಣವನ್ನು ಮಾಡ್ತಾ ಇರೋದರಿಂದ ಈ ವಿಷಯದಲ್ಲಿ ವಿಶೇಷವಾಗಿ ಧನುಸ್ಸು ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಅನೇಕ ವಿಷಯವನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ಯೂಟ್ಯೂಬ್ನಲ್ಲಿ ದತ್ತ ಚೈತನ್ಯ ಫೌಂಡೇಶನ್ನ ತಮಗೆ ಅನೇಕ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇದೆ. ಜ್ಯೋತಿಷ್ಯ, ವಾಸ್ತುವಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇದೆಲ್ಲವನ್ನು ನೀವು ತಿಳ್ಕೊಳ್ಬಹುದು. ನಿಮಗೇನಾದರೂ ಕುಜದೋಷದ ಬಗ್ಗೆ ಸಂದೇಹ ಇದ್ದರೂ ಕೂಡ ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಕುಂಭ ವಿವಾಹದ ಬಗ್ಗೆ ಡಿಟೇಲ್ಸ್ ಮಾಹಿತಿ, ಯಾವ ರೀತಿಯಾಗಿ ಮಾಡಬೇಕು, ಎಲ್ಲಿ ಮಾಡಬೇಕು, ಇದನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದನ್ನು ಕೂಡ ಖಂಡಿತವಾಗಿಯೂ ನೋಡ್ಕೊಳ್ಳಿ. ನೋಡಿ, ಧನುಸ್ಸು ರಾಶಿಯವರಿಗೆ ಜುಲೈ ತಿಂಗಳು ನೋಡಿ, ಈ ಮಾಸದಲ್ಲಿ ವಿಶೇಷವಾಗಿ ಬುಧ, ಗುರು ಮತ್ತು ಕೇತು ಈ ಮೂರು ಗ್ರಹಗಳು ತುಂಬ ಶುಭ ಯೋಗವನ್ನು ಉಂಟು ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಸಪ್ತಮದ ಸ್ಥಾನದಲ್ಲಿದ್ದಿರುವಂಥ ಗುರು ನಿಮಗೆ ಪ್ರಬಲವಾದಂಥ ಒಂದು ಯೋಗವನ್ನು ತಂದುಕೊಡ್ತಾನೆ. ಮದುವೆ ಆಗದೇ ಇದ್ದವರಿಗೆ ಬಹಳ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಮದುವೆ ಯೋಗ ಈ ಒಂದು ವರ್ಷದಲ್ಲಿ ನಿಮಗೆ ಬರಲಿಕ್ಕೆ ಬೇಕು. ಪ್ರಯತ್ನವನ್ನು ಕೈ ಬಿಡಬೇಡಿ. ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಮಧ್ಯದಲ್ಲಿರುವಂಥ ಒಂದಷ್ಟು ವಿರಸಗಳು ಕಡಿಮೆಯಾಗುತ್ತೆ. ದಾಂಪತ್ಯ ಜೀವನವನ್ನು ಸುಧಾರಿಸುವಂಥ ಸಮಯ ಇದು ಚೆನ್ನಾಗಿರುತ್ತೆ. ಆ ವಿಷಯದಲ್ಲಿ ನೀವು ಪ್ರಯತ್ನವನ್ನು ಮುಂದುವರಿಸಿ. ವಿಫಲವಾದಂತಹ ಪ್ರೇಮ ಸಂಬಂಧಗಳಿಗೆ ಮತ್ತೆ ಮರುಜೀವ ಬರುತ್ತೆ. ಆ ವಿಷಯದಲ್ಲೂ ಕೂಡ ನಿಮಗೆ ಅನುಕೂಲಕರವಾಗಿ ಇರುತ್ತೆ. ಇನ್ನು ಈ ಒಂದು ಗುರು ಪ್ರಭಾವದಿಂದ ನೀವು ಬೇರೆಯವರಿಗೆ ಕೊಟ್ಟಂಥ ಹಣ ಸ್ವಲ್ಪ ನೀವು ಪ್ರಯತ್ನವನ್ನು ಪಟ್ಟಿದ್ದಾದರೆ ಖಂಡಿತವಾಗಿಯೂ ನಿಮಗೆ ವಾಪಸ್ ಬರುವಂಥ ಸಾಧ್ಯತೆ ದಟ್ಟವಾಗಿದೆ ಈ ಒಂದು ಮಾಸದಲ್ಲಿ. ಹಾಗೆ ಎಲ್ಲಾದರೂ ನಿಮ್ಮ ಸಿಕ್ಕಿ ಹಾಕಿಕೊಂಡಂಥ ಧನ ಖಂಡಿತವಾಗಿ ನಿಮಗೆ ಮರಳಿ ಸಿಗುತ್ತೆ. ಆ ವಿಷಯದಲ್ಲೂ ಕೂಡ ನೀವು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ವ್ಯಾಪಾರದ ವಿಷಯವನ್ನು ನೋಡಿದ್ದಾದರೆ ಸ್ವಲ್ಪ ಏರಿಳಿತ ಮಾತ್ರ ಖಂಡಿತವಾಗಿಯೂ ಕಾಣಸಿಗುತ್ತೆ. ಸ್ಥಿರಾಸ್ತಿಗಳ ಖರೀದಿಗೆ ಚಿಂತನೆ ಮನಸ್ಸಿನಲ್ಲಿ ಮೂಡುತ್ತೆ. ಒಂದಷ್ಟು ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡಬೇಕು ಅಂಥೇಳಿ ಖಂಡಿತವಾಗಿಯೂ ಆ ಕೆಲಸ ನಿಮಗೆ ಅತ್ಯಂತ ಸುಲಭವಾಗಿ ಅನಾಯಾಸವಾಗಿ ಕಾರ್ಯ ಸುಗಮವಾಗುತ್ತೆ. ಸ್ವಲ್ಪ ರವಿ ಪ್ರಭಾವದಿಂದ ಆದಿತ್ಯ ಅಷ್ಟು ಅನುಕೂಲಕರವಾಗಿರುವುದರಿಂದ ಸಪ್ತಮ ಮತ್ತು ಅಷ್ಟಮದ ಮೇಲೆ ಭ್ರಮಣವನ್ನು ಮಾಡೋದರಿಂದ ಅದರಲ್ಲೂ ವಿಶೇಷವಾಗಿ ಕೆಟ್ಟ ಸಂಗತಿಯ ಸಹವಾಸ ಬರುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಆ ವಿಷಯದಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಧನುಸ್ಸು ರಾಶಿಯವರಿದ್ದರೆ ಅಥವಾ ಮಕ್ಕಳಿದ್ದರೆ ಇಲ್ಲೇನಾದರೂ ಆ ತರಹದ ಘಟನೆಗಳಾಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಧನುಸ್ಸು ರಾಶಿ ಇದ್ದಂಥವರ ಬಗ್ಗೆ ಈ ಒಂದು ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಇಲ್ಲದೇ ಇದ್ದರೆ ಅನಾವಶ್ಯಕವಾದಂಥ ತೊಂದರೆಗೆ ನೀವು ಸಿಕ್ಕಿ ಹಾಕಿಕೊಳ್ತೀರಾ. ಅದೇ ರೀತಿ ಅಣ್ಣ ತಮ್ಮಂದಿರ ಜೊತೆಗೂ ಕೂಡ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ. ಇನ್ನು ಸಂಬಂಧ ಚೆನ್ನಾಗಿದ್ದರೂ ಕೂಡ ಭ್ರಾತೃ ಆರೋಗ್ಯದ ಚಿಂತೆ ನಿಮ್ಮನ್ನು ಕಾಡಬಹುದು. ತೃತೀಯದಲ್ಲಿರುವಂಥ ರಾಹು, ಸೊ ಅಲ್ಲಿ ಅಣ್ಣ ತಮ್ಮಂದರ ಜೊತೆಗೆ ವಿರಸ ಕೂಡ ಆಗಬಹುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ಚಿಂತೆ ಆಗುವಂತಹ ಸಾಧ್ಯತೆ ಈ ಒಂದು ಮಾಸದಲ್ಲಿ ಕಾಣಿಸ್ತಾ ಇದೆ. ಇನ್ನು ಹಣದ ವಿಷಯದಲ್ಲಿ ಅಂದರೆ ಆರ್ಥಿಕ ವಿಷಯದಲ್ಲಿ ನಾವು ವಿಷಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಅಜಾಗರೂಕತೆ ಆಗುವಂಥ ಸಾಧ್ಯತೆ. ಅಂತಂದರೆ ನೀವು ಕೇರ್ಲೆಸ್ ಮಾಡ್ತೀರಾ ಈ ಒಂದು ಮಾಸದಲ್ಲಿ, ಅದರಿಂದ ನಿಮಗೆ ಸಾಲಬಾಧೆ ಉಂಟಾಗಬಹುದು. ಸೊ ಅದರ ಬಗ್ಗೆ ಏನು ಪ್ರಿಕಾಷನ್ ತಗೊಳ್ಬೇಕೋ ಅದನ್ನು ಖಂಡಿತವಾಗಿ ಮುಂಚಿತವಾಗಿ ತೆಗೆದುಕೊಂಡಿದ್ದಾದರೆ ನೀವು ಈ ತೊಂದರೆಯಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಸ್ವಲ್ಪ ಮಟ್ಟಿಗೆ ಶತ್ರುಗಳ ಬಾಧೆ ಕೂಡ ನಿಮಗೆ ಆಗುವಂಥ ಸಾಧ್ಯತೆ ಇದೆ. ಹಿತಶತ್ರುಗಳಿರ್ಬೋದು, ಹೊರಗಿನ ಶತ್ರುಗಳಿರ್ಬೋದು, ಒಂದಷ್ಟು ನಿಮಗೆ ಉಪದ್ರವವನ್ನು ಕೊಡಲಿಕ್ಕೆ, ತೊಂದರೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಸ್ವಲ್ಪ ಯಶಸ್ಸನ್ನು ಕೂಡ ಕಾಣಿಸೋದರಿಂದ ಸ್ವಲ್ಪ ನಿಮಗೆ ಅವರಿಂದ ಒಂದಷ್ಟು ಡಿಸ್ಟರ್ಬೆನ್ಸ್ ಅಂತೂ ಆಗುವಂತಹ ಸಾಧ್ಯತೆ ಇರೋದರಿಂದ ಇದಕ್ಕೆ ಪರಿಹಾರವಾಗಿ ನೀವು ನೋಡಿ ಒಂದು 3 ದುರ್ಗಾ ಸಪ್ತಶತಿ ಪಾರಾಯಣವನ್ನು ಈ ಒಂದು ಮಾಸದಲ್ಲಿ ಮಾಡಿಕೊಳ್ಳಿ. ಅಂದರೆ ಈ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಧನುಸ್ಸು ರಾಶಿಯವರಿಗೆ ಈ ಮಾಸ ಚೆನ್ನಾಗಿದೆ. ಯಾವುದೇ ರೀತಿಯ ವಿಶೇಷವಾದಂಥ ತೊಂದರೆ ಇಲ್ಲ. ಮತ್ತೆ